ಸಂಸತ್ನ ಅಧಿವೇಶನದಲ್ಲಿ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಕೊಟ್ಟಂತಹ ಹೇಳಿಕೆ ಕಲಬುರಗಿಯಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ವೇದಿಕೆ ಆಗ್ತಾ ಇದೆ. ಇವತ್ತು ಕಲಬುರಗಿ ನಗರವನ್ನ ಬಂದ್ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಹೇಳಿಕೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ದಲಿತ ಪರ ಸಂಘಟನೆಗಳಿಂದ ಕಲಬುರಗಿ ಗದಗ ಬಂದ್ಗೆ ಕರೆ ಕೊಡಲಾಗಿದೆ. ಕಲಬುರಗಿಯ ರಾಷ್ಟ್ರಪತಿ ವೃತ್ತದ ಬಳಿ ರಸ್ತೆಯನ್ನು ತಡೆದು ಪ್ರೊಟೆಸ್ಟ್, ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರಿಂದ ಆಕ್ರೋಶ ಮೊಳಗ್ತಾ ಇದೆ. ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಎಷ್ಟು ದಿನ ಅಂಥೇಳಿ ಬರೀ ಅಂಬೇಡ್ಕರ್ ಅಂತ ಹೇಳ್ತೀರಾ? ಅಂಬೇಡ್ಕರ್ ಹೇಳಿಕೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ಶೋಕಿಯಾಗಿ ಹೋಗ್ಬಿಟ್ಟಿದೆ. ಅದರ ಬದಲಿ ದೇವರ ಹೆಸರು ಹೇಳಿದರೆ ಸ್ವರ್ಗದಲ್ಲಾದರೂ ಕೂಡ ನಿಮಗೆ ಜಾಗ ಸಿಗ್ತಿತ್ತು ಅನ್ನುವಂತಹ ಮಾತು. ಅದನ್ನು BJP ಸಮರ್ಥನೆ ಮಾಡ್ಕೊಳ್ತಾ ಇದೆ. ಅಂಬೇಡ್ಕರ್ಗೆ ಅವಮಾನ ಮಾಡಿರುವಂತಹ ಕೆಲಸ ಅಲ್ಲ ಅದು ಅಂತ ಹೇಳ್ಕೊತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಇದೇ ವಿಚಾರವನ್ನು ಇಟ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಕಲಬುರಗಿಯಲ್ಲಿ ಹಲವು ಸಂಘಟನೆಗಳು ಇವತ್ತು ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರೆ. ಸಂಸತ್ನ ಅಧಿವೇಶನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಕೊಟ್ಟಿರುವಂತಹ ಹೇಳಿಕೆ ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಬರೀ ಕಲಬುರಗಿ ಗದಗ ಮಾತ್ರವಲ್ಲ, ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಈ ರೀತಿಯ ಪ್ರತಿಭಟನೆ ಆಗ್ತಾ ಇದೆ. ಪ್ರಮುಖವಾಗಿ ದೇಶದ ಉದ್ದಗಲಕ್ಕೂ ಕೂಡ ಕಾಂಗ್ರೆಸ್ ಈ ರೀತಿಯ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಅಮಿತ್ ಶಾ ಅವರನ್ನ ಗೃಹ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಲೂ ಕೂಡ ಆಗ್ರಹಗಳು ಕೂಡ ಜೋರಾಗ್ತಾ ಇರುವಂಥದ್ದು. ಬಟ್ ಇದೇ ವಿಚಾರಕ್ಕೆ ಸಂಸತ್ನ ಅಧಿವೇಶನದಲ್ಲಿ ಏನಾಯಿತು ಅನ್ನೋದು ನಾವು ನೋಡಿದ್ವಿ. ಸಂಸತ್ನ ಅಧಿವೇಶನದಿಂದ ಆಚೆಗೂ ಕೂಡ ದೊಡ್ಡ ಮಟ್ಟದ ಹೋರಾಟ, ಪ್ರತಿಭಟನೆ ಜೋರಾಗ್ತಾ ಇರುವಂಥದ್ದು.